ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಬೆಳಗ್ಗೆನೇ ರೆಡಿಯಾಗಿ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಅಂದರೆ ಒಂದು ವಿಶೇಷವಾದಂತಹ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಒಂದು ಆಹಾರ ಕುರಿತಾದಂತಹ ಒಂದು ಕಾರ್ಯಾಗಾರಕ್ಕಾಗಿ ನಾನು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ಆಹಾರ, ಆರೋಗ್ಯ, ಆದಾಯ. ಅಂದರೆ ನಾವು ಮಾಡುವಂತಹ ಆಹಾರ ಪದಾರ್ಥದಿಂದ ಆರೋಗ್ಯವನ್ನು ಮತ್ತು ಆದಾಯವನ್ನು ಹೇಗೆ ನಾವು ಮನೆಯಲ್ಲೇ ಇದ್ಕೊಂಡು ಮಾಡ್ಬೋದು ಅನ್ನೋ ಕುರಿತಾದಂಥ ಒಂದು ಆರೋಗ್ಯ ಕುರಿತಾದ ಒಂದು ಕಾರ್ಯಾಗಾರ ಕೇಂದ್ರ ಇದಾಗಿತ್ತು. ಇದು ಬಂದು ಹೆಗ್ಗೋಡ ದಾರಿಯಲ್ಲಿ ಇರುವಂತಹ ಶ್ರಮಜೀವಿ ಒಂದು ಆಶ್ರಮದಲ್ಲಿ ಚರಕ ಸಂಸ್ಥೆ ಏನಿದೆ ಇಲ್ಲಿ ಹಮ್ಮಿಕೊಂಡಿದ್ರು. ನಾನು ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ನನಗೂ ಇಂಟ್ರೆಸ್ಟ್ ಇತ್ತು ಈ ರೀತಿಯಾದಂತಹ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಲಿಕ್ಕೆ ಅಂತ, ಹಾಗಾಗಿ ಹೊರಟೆ. ಈ ಒಂದು ಬೌಂಡ್ರಿನ ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದು ಶ್ರಮಜೀವಿ ಆಶ್ರಮ. ಇದು ಇಲ್ಲಿನ ಎಂಟ್ರೆನ್ಸು. ಹಂಚಿನ ಮನೆ ಏನು ಕಾಣ್ತಾ ಇದೆ, ಇದು ಚರಕ ಸಂಸ್ಥೆಯ ಒಂದು ಆಫೀಸು. ಏನು ಈ ಸಂಸ್ಥೆಯವರು ಮೇಯ್ನಾಗಿ ಮಾಡೋದು ಅಂತ ಅಂದರೆ ಪ್ಯೂರ್ ಕಾಟನ್ ಹತ್ತಿಯ ಬಟ್ಟೆಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಹಾಗೆ ನ್ಯಾಚುರಲ್ ಕಲರ್ಗಳನ್ನು ಆ ಬಟ್ಟೆಯಲ್ಲಿ ಪ್ರಿಂಟ್ ಮಾಡ್ತಾರೆ. ಅಂದರೆ ಏನು ಡಿಸೈನ್ ಮಾಡ್ತಾರೆ ಅದೆಲ್ಲ ನ್ಯಾಚುರಲ್ ಕಲರ್ಗಳನ್ನು ಬಳಸ್ಕೊಂಡು ಮಾಡ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಅವ್ರು ಹೇಗೆ ಪ್ರಿಂಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ. ಇದು ಬಂದು ನನ್ನ ಫಸ್ಟ್ ಡೇ. ಇದು 3 ದಿನಗಳ ಕಾರ್ಯಾಗಾರ ಇರೋದು. ಮೊದಲನೇ ದಿನ ಆಗಿದ್ದರಿಂದ ಉದ್ಘಾಟನಾ ಸಮಾರಂಭ ಇತ್ತು. ಇದು ನೋಡಿ ಫುಲ್ ಕಂಪ್ಲೀಟ್ ಈ ರಂಗಾಯಣ ಅಂತ ಹೇಳ್ತಾರಲ್ಲ ಆ ಥರ ಲುಕ್ ಬರೋ ಥರ ಮಾಡಿದ್ದಾರೆ. ಚೇರ್ ಎಲ್ಲ ಏನೂ ಇರಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಈ ಓಪನ್ ಥಿಯೇಟರ್ಗಳಲ್ಲಿ ಹೇಗಿರುತ್ತೋ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಸೀಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಚಾಪೆ ಹಾಸಿದ್ದಾರೆ. ಪ್ರೊಜೆಕ್ಟರ್ ಹಾಕಿದ್ದಾರೆ. ಹಾಗೆ ಒಂದು ದೀಪವನ್ನು ಇಟ್ಟಿದ್ದಾರೆ ಉದ್ಘಾಟನಾ ಸಮಾರಂಭವನ್ನು ಮಾಡಲಿಕ್ಕೆ ಅಂತ. ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಶ್ರೀಯುತ ಪುರುಷೋತ್ತಮ ಅಡವಿಯವರನ್ನು ಹಾಗೆ ಶ್ರೀಯುತ ರಾಂಬಾಬು ಅವರನ್ನು ಕರೆಸಿದರು. ರಾಂಬಾಬು ಅವರು ಸಿರಿಧಾನ್ಯಗಳ ಪಾಕ ತಜ್ಞರಾಗಿದ್ದಾರೆ. ಈಗ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಅದಾದಮೇಲೆ ಪುರುಷೋತ್ತಮ್ ಅವರು ಕೂಡ ಹಾಗೆ ರಾಂಬಾಬು ಅವರು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದ್ರ ಕುರಿತಾಗಿ ಹೇಳಿದ್ರು. ಅಂದರೆ ನಾವು ಎಷ್ಟೋ ರೀತಿಯಾದಂತಹ ಪಾರಂಪರಿಕ ಅಡುಗೆಯನ್ನು ನಾವು ಮರ್ತೋಗ್ಬಿಟ್ಟಿದ್ದೀವಿ. ಅದನ್ನು ನಾವು ಹೇಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ಕೊಳ್ಬೇಕು. ಅವರೊಂದು ಎಕ್ಸಾಂಪಲ್ ಹೇಳಿದ್ರು, ನಾವು ಮನುಷ್ಯರು ಬೇಡದೇ ಇರುವಂತಹ ಆಹಾರ ಪದಾರ್ಥಗಳನ್ನೆಲ್ಲ ತಿಂದು ಡಾಕ್ಟರ್ ಹತ್ರ ಹೋಗ್ತೀವಿ. ಆದರೆ ಯಾವತ್ತಾದರೂ ಕಾಡಲ್ಲಿರೋ ಪ್ರಾಣಿಗಳು, ಆನೆ ಅಥವಾ ಸಿಂಹ ಯಾವತ್ತಾದರೂ ಡಾಕ್ಟರ್ ಹತ್ರ ಬಂದು ನನಗೆ ಮೈಕೈ ನೋವು ಅಥವಾ ನಂಗೆ ಹಿಂಗಾಗಿದೆ ಹಾಗಾಗಿದೆ ಅಂತ ಎಲ್ಲೂ ಹೇಳೋದಕ್ಕೆ ನಾವು ಕೇಳಿಲ್ಲ. ಅಂದರೆ ನೈಸರ್ಗಿಕವಾಗಿ ಒಂದು ಜೀವಿಗೆ, ಅದು ಮನುಷ್ಯನೇ ಆಗಲಿ ಯಾರೇ ಆಗಲಿ, ಬೇಕಾಗಿರುವಂತಹ ಅಂಶಗಳನ್ನು ನಮ್ಮ ನೇಚರೇ ನಮಗೆ ಕೊಡುತ್ತೆ. ಅದನ್ನು ಬಳಸ್ಕೊಂಡು ನಾವು ಸಮತೋಲನವಾದಂತಹ ಆರೋಗ್ಯಕರವಾದಂತಹ ಆಹಾರವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮುನ್ನುಡಿಯನ್ನು ಅವರು ಆಡಿದರು. ಅದಾದಮೇಲೆ ನಮ್ಮನ್ನೆಲ್ಲ ಕೂರಿಸ್ಕೊಂಡು ನಮ್ಮ ಪರಿಚಯವನ್ನು ಮಾಡಿಕೊಂಡು ಚರಕ ಸಂಸ್ಥೆಯ ಅಂದರೆ ಶ್ರಮಜೀವಿ ಸಂಸ್ಥೆಯ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೇನು ಸಸ್ಯಗಳು ಸಿಗುತ್ತೆ ಅದನ್ನು ಬಳಸ್ಕೊಂಡು ಯಾವ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಮಾಡ್ಬೋದು ಅಂತ ಚೆಕ್ ಮಾಡೋಣ ಅಂತ ಹೊರಗಡೆ ಕರ್ಕೊಂಡು ಬಂದರು. ಅಲ್ಲೇ ಸಿಗುವಂತಹ ಈ ಮುಟ್ಟಿದರೆ ಮುನಿ ಸೊಪ್ಪು ಅಥವಾ ಈ ಗರಿಕೆ ಸೊಪ್ಪಾಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಗೆ ಆ ಸರೌಂಡಿಂಗಲ್ಲಿ ಏನು ಸಿಗುತ್ತೆ ಅದನ್ನು ಹುಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ನಮ್ಮನ್ನು ಕಳಿಸಿದ್ರು. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಎಲೆಗಳನ್ನು ತಗೊಂಡು ಬಂದ್ವಿ. ಅದಾದಮೇಲೆ ಊಟ ಇತ್ತು. ಮಧ್ಯಾಹ್ನ ಊಟ ಟೈಮ್ ಆಗಿದ್ದರಿಂದ ಊಟ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಬಿಕಾಸ್ ನನಗೆ ಈವ್ನಿಂಗ್ ನನ್ನ ರೆಗ್ಯುಲರ್ ಆಫೀಸ್ ವರ್ಕಿಗೆ ಕೂತ್ಕೊಳ್ಬೇಕಾಗಿತ್ತು. ಹಾಗಾಗಿ ನಾನು ಫುಲ್ ಡೇ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಮತ್ತೆ ರೆಡಿಯಾಗಿ ಹೊರಟೆ. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ನಾನು ನೆಕ್ಸ್ಟ್ 2ನೇ ದಿನದ ಕ್ಲಿಪ್ಪಿಂಗ್ ಇದು. ಇಲ್ಲಿ ನಾನು ಸ್ವಲ್ಪ ಬೇಗನೆ ಶ್ರಮಜೀವಿ ಆಶ್ರಮ ರೀಚ್ ಆಗಿದ್ದರಿಂದ ಸ್ವಲ್ಪ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಗೆ ಬಟ್ಟೆನ ಪ್ರಿಂಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸ್ವಲ್ಪ ರೂಮಲ್ಲಿ ಡಾರ್ಕ್ ಇದ್ದಿದ್ದರಿಂದ ಅಷ್ಟೊಂದು ಲೈಟ್ ಇರಲಿಲ್ಲ. ಹಾಗಾಗಿ ವಿಡಿಯೋ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಆಗಿಲ್ಲ. ಇದು ನೋಡಿ, ಇಲ್ಲೊಂದು ಶರ್ಟ್ಗೆ ಅವರು ಡೈ ಹಾಕ್ತಾ ಇದ್ದಾರೆ.
ಅಂದರೆ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಫಸ್ಟ್ ಅವರು ಡಿಸೈನ್ಗಳನ್ನು, ಅಲ್ಲಿ ಸುಮಾರು ರೀತಿಯಾದಂತಹ ಅಚ್ಚುಗಳಿದೆ, ಸುಮಾರು ಡಿಸೈನ್ಗಳಿರುವಂತಹ ಅಚ್ಚುಗಳಿದೆ. ಸೊ ಅವ್ರಿಗೆ ಯಾವ ರೀತಿಯಾದಂತಹ ಆರ್ಡರ್ ಬಂದಿರುತ್ತೆ ಅದರ ಬೇಸಿಸ್ ಮೇಲೆ ಅವರು ಡಿಸೈನ್ಗಳನ್ನು, ಅಚ್ಚನ್ನು ಬಳಸ್ತಾ ಹೋಗ್ತಾರೆ, ಕಲರ್ಗಳನ್ನು ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ, ನಾನು ಈ ನೇಯೋದನ್ನು ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇಷ್ಟು ವರ್ಷದಲ್ಲಿ ನಾನು ನೋಡೇ ಇರಲಿಲ್ಲ. ಮೊದಲು ಈ ದಾರಗಳೇನಿರುತ್ತೆ, ಕಾಟನ್ನಿನ ದಾರಗಳು, ಇದನ್ನು ಜೋಡಿಸ್ಕೊಳ್ತಾರೆ. ಸೊ ಎಷ್ಟೋ ಹೇಳಿದರು ಅವರು, ಸಾವಿರದ ರೀತಿಯಲ್ಲಿ, 1500 ರೀತಿಯಲ್ಲಿ, ನಂಗೆ ನಂಬರ್ ಮರ್ತು ಹೋಗ್ಬಿಟ್ಟಿದೆ. ಆ ರೀತಿಯಾಗಿ ಈ ನೇಯುವಂತಹ ಮಷೀನಿಗೆ ಅದನ್ನು ಫಸ್ಟ್ ಅಟ್ಯಾಚ್ ಮಾಡಿಕೊಂಡು, ಆಮೇಲೆ ಕಾಲಲ್ಲಿ ಒತ್ತುತ್ತಾ, ಕೈಯಲ್ಲಿ ಅದೊಂದು ದಾರ ಸುತ್ತಿರ್ತಾರೆ, ಅದನ್ನು ಆಚೆ ಈಚೆ ಕಳಿಸ್ತಾ ಅದನ್ನು ಸೇರಿಸ್ತಾ ಹೋಗ್ತಾರೆ. ಆವಾಗ ಈ ದಾರ ಎಲ್ಲ ಒಂದು ಬಟ್ಟೆಯ ಆಕಾರಕ್ಕೆ ಬರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು, ಎಕ್ಸೈಟಿಂಗ್ ಆಗಿತ್ತು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಈ ತಂತಿಗಳ ಥರ ಏನಿದೆ, ಇಲ್ಲಿ ದಾರಗಳನ್ನು ಸುತ್ತಕೊಳ್ತಾರೆ ಅವರು. ಆಮೇಲೆ ಕಾಲಲ್ಲಿ ಪ್ರೆಸ್ ಮಾಡ್ತಾ ಒಂದು ಕೋಲ್ ಥರ ಇರುತ್ತೆ, ಅದಕ್ಕೆ ದಾರವನ್ನು ಸುತ್ತಕೊಂಡಿರ್ತಾರೆ. ಅದನ್ನು ಆಚೆ ಈಚೆ ಮಾಡ್ತಾ ಇರ್ತಾರೆ. ಆವಾಗ ಅದು ಒಂದು ಬಟ್ಟೆಯ ಆಕಾರವನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಹೋಗ್ತಾ ಇದೆ ನೋಡಿ. ಸೊ ಇದು ಒಂದು ಬಟ್ಟೆಯ ಆಕಾರವನ್ನು ಕೊಡ್ತಾ ಹೋಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಇದು ತುಂಬಾ ಶುದ್ಧವಾದಂತಹ ಹತ್ತಿಯನ್ನು ಬಳಸಿ ಕಾಟನ್ ಬಟ್ಟೆಗಳನ್ನು ತುಂಬಾ ಡಿಸೈನ್ಸಲ್ಲಿ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇಲ್ಲಿ ಒಂದೊಂದು ರೂಮನ್ನು ಒಂದೊಂದು ಕೆಲಸಕ್ಕೆ ಅಂತ ಅಲೋಕೇಟ್ ಮಾಡಿದ್ದಾರೆ. ಒಂದರಲ್ಲಿ ನೇಯೋದನ್ನು ಮಾಡಿದರೆ, ಇನ್ನೊಂದರಲ್ಲಿ ಅವ್ರದ್ದು ಡಿಸೈನ್ ಏನಿರುತ್ತೆ ಅದನ್ನು ಪ್ರಿಂಟ್ ಮಾಡೋದಕ್ಕೆ ಅಂತಲೇ ಇಟ್ಟಿರ್ತಾರೆ. ಸೊ ಇನ್ನೊಂದು ಕಡೆ ಆಫೀಸು. ಸೊ ಹೀಗೆ ಅವರು ರೂಮ್ಗಳನ್ನು ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಸೊ ಇದಾದಮೇಲೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅಡುಗೆ ಮನೆ ಏನಿದೆ ಚರಕದವ್ರದ್ದು, ಅಂದರೆ ಶ್ರಮಜೀವಿಯವ್ರದ್ದು, ಅಲ್ಲೇ ನಮಗೆ ಅಡುಗೆಯನ್ನು, ವಿಧವಾದಂತಹ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳು ಮತ್ತು ಪಾರಂಪರಿಕ ರೀತಿಯ ಅಡುಗೆಗಳನ್ನು ಇಲ್ಲಿ ಮಾಡಿ ತೋರಿಸ್ತಾಯಿದ್ರು. ಆ್ಯಕ್ಚುಲಿ ಡೇ 1 ಕೂಡ ಮಧ್ಯಾಹ್ನದ ಸೆಷನ್ನಲ್ಲಿ ಅಡುಗೆಯನ್ನು ಮಾಡಿ ತೋರಿಸಿದ್ದಾರೆ, ಆದರೆ ನನಗೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ 2 ಅಲ್ಲಿ ಬೆಳಗ್ಗೆಯಿಂದನೇ ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಅಡುಗೆ ಮಾಡೋದನ್ನು. ಸೊ ಇಲ್ಲಿ ಎಲ್ಲದನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸ್ವಲ್ಪ, ಯಾಕಂದರೆ ಒಂದು ಅಡುಗೆ ಒಂದು ಸಲಕ್ಕೆ ತೋರಿಸಿಲ್ಲ, 3-4 ಅಡುಗೆ ಎಟ್ ಎ ಟೈಮ್ ಒಂದೊಂದು ಕಡೆ ಒಂದೊಂದು ಮಾಡ್ತಾ ಇದ್ದಿದ್ದರಿಂದ ಎಲ್ಲದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಕ್ಲಮ್ಸಿಯಾಗಿ ಇದೆ ವೀಡಿಯೋಗಳು. ಸೊ ಏನೇನು ತಿಂಡಿ ಫಸ್ಟಿಗೆ ಹೇಳಿಕೊಟ್ರು ಅಂತ ಅಂದರೆ, ಒಂದು ಮಿಲೆಟನ್ನು ಬಳಸ್ಕೊಂಡು ಸೂಪ್ ಮಾಡೋದು ಹೇಗೆ ಅಂತ, ಹಾಗೆ ಹೈದರಾಬಾದ್ ಸ್ಟೈಲಲ್ಲಿ ಬೆಂಡೆಕಾಯಿ ಚಟ್ನಿ, ಹಾಗೆ ಒಂದು ರಾಗಿಯನ್ನು ಯೂಸ್ ಮಾಡಿಕೊಂಡು ಒಂದು ಪುಡ್ಡಿಂಗು, ಅದರ ನೆಕ್ಸ್ಟು ಒಂದು ಪ್ರೋಟೀನ್ ಲಡ್ಡು. ಸೊ ಈಗ ಇಲ್ಲಿ ಹಾಲ್ಗುಂಬಳಕಾಯಿ ಮತ್ತು ಮಿಲೆಟ್ಗಳನ್ನು ಬಳಸ್ಕೊಂಡು ಒಂದು ಸೂಪ್ ಮಾಡ್ತಾಯಿದ್ದಾರೆ. ಸೊ ಮಿಲೆಟನ್ನು ಅಷ್ಟೇ ನಾವು ಹೇಗೆ ಬೇಕೋ ಹಾಗೆ ಬಳಸೋಕ್ಕಾಗಲ್ಲ. ಇವತ್ತು ನಾವು ಬಳಸ್ತಿದ್ದೀವಿ ಅಂದರೆ ಹಿಂದಿನ ದಿನ ರಾತ್ರಿ, ಅಂದರೆ ಅಟ್ಲೀಸ್ಟ್ 7 to 8 hours ನಾವು ಅದನ್ನು ನೀರಲ್ಲಿ ನೆನೆಸಿ ಅದನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಸೊ ನೋಡಿ, ಇದರಲ್ಲಿ ಮಿಲೆಟನ್ನು ನೀರಲ್ಲಿ ನೆನೆಸಿಟ್ಟಿದ್ದಾರೆ. ಸೊ ಈಗ ನಾವು ಯೂಶ್ವಲಿ ಏನು ಮಾಡ್ತೀವಿ, ಕುಕ್ಕರಲ್ಲಿ ಅದನ್ನು ಕೂಗಿಸ್ತೀವಿ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಮಡಿಕೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಒಲೆ ಮೇಲಿಟ್ಟು ಕುದಿ ಬರೋ ತನಕ ಕಾದು ಅದ್ರ ಮೇಲೆ ನೊರೆ ಬರುತ್ತೆ ಅಲ್ವಾ, ನಾವು ಅದನ್ನು ತೆಗಿಬೇಕು ಆ್ಯಕ್ಚುಲಿ. ಬಟ್ ನಾವೀಗ ಕುಕ್ಕರಲ್ಲಿ ಬೇಯಿಸೋದ್ರಿಂದ ನಮಗೆ ಆ ನೊರೆ ತೆಗೆಯುವಂಥ ಒಂದು ಚಾನ್ಸಸ್ ಸಿಗಲ್ಲ. ಆ ನೊರೆನ ಏನಕ್ಕೆ ತೆಗಿಬೇಕು ಅಂದರೆ, ಅದರಲ್ಲಿ ಯಾವುದೋ ಕೆಮಿಕಲ್ ಅಂಶ ಇರುತ್ತೆ, ಅದು ನಮ್ಮ ಕಿಡ್ನಿ ಸ್ಟೋನ್ ಆಗೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಹಾಗಾಗಿ ಅದನ್ನು ನಾವು ಆ್ಯಕ್ಚುಲಾಗಿ ನೊರೆನ ತೆಗಿಬೇಕಾಗತ್ತೆ. ಸೊ ಇಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ, ಮಿಲೆಟನ್ನು ಓಪನ್ ಪಾತ್ರೆಯಲ್ಲಿ ಅಥವಾ ಕುಕ್ಕರ್ ಏನಿದೆ ಅದರಲ್ಲೇ ಬೇಯಿಸ್ಕೊಳ್ತಾ ಇದ್ದಾರೆ. ಸೊ ಇದು ಒಂದು ಅರ್ಧ ಹಂತ ಬೆಂದಿದೆ ಅಂದಮೇಲೆ ಈ ಹಾಲ್ಗುಂಬಳಕಾಯಿ ಏನಿದೆ ಅದನ್ನು ಮತ್ತು ಉಳಿದಂತಹ ತರಕಾರಿಗಳನ್ನು, ನಮಗೆ ಏನು ಬೇಕೋ ಆ ತರಕಾರಿಯನ್ನು ನಾವಿಲ್ಲಿ ಬಳಸ್ಕೊಳ್ಬೋದು. ಬಟ್ ಇಲ್ಲಿ ಹಾಲ್ಗುಂಬಳಕಾಯಿ ತೊಗೊಂಡಿದ್ದಾರೆ, ಅದ್ರ ಜೊತೆಗೆ ಟೊಮ್ಯಾಟೊ, ಈರುಳ್ಳಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ತುಪ್ಪವನ್ನು ಹಾಕಿ ನಾವು ಮಿಲೆಟನ್ನು ಬೇಯಿಸ್ಕೊಳ್ಬೇಕು. ಸೊ ಎಲ್ಲದನ್ನು ಇಲ್ಲಿ ಆ್ಯಡ್ ಮಾಡಿ ಬೇಯಿಸ್ಕೊಳ್ತಾ ಇದ್ದಾರೆ. ಸೊ ಅದಾದಮೇಲೆ ಚೆನ್ನಾಗಿ ಬೆಂದು ಕುದಿ ಬರ್ತಿರ್ಬೇಕಾದ್ರೆ ಅದರ ನೊರೆ ಏನಿದೆ ನಾವು ಅದನ್ನು ತೆಕ್ಕೊಳ್ಬೇಕಾಗತ್ತೆ.
ಮಿಲ್ಲೆಟ್ಟು ಮತ್ತು ತರಕಾರಿ ಭಾಗಗಳೆಲ್ಲ ಚೆನ್ನಾಗಿ ಬೆಂದಮೇಲೆ ಅದನ್ನು ನಾವು ಬಸ್ಕೊಳ್ಬೇಕು, ಅಂದರೆ ಸೋಸ್ಕೊಳ್ಬೇಕಾಗತ್ತೆ ಒಂದು ಪಾತ್ರೆಗೆ. ಆಮೇಲೆ ಆ ತರಕಾರಿ ಭಾಗಗಳನ್ನೆಲ್ಲ ನಾವು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಸಲ ಮಿಕ್ಸಿ ಜಾರಿಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆ ನೀರು ಏನನ್ನು ನಾವು ಬಸ್ದಿಟ್ಕೊಂಡಿರ್ತೀವಲ್ಲ ಆ ನೀರಿಗೆ ಈ ಫೈನ್ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕಿ ನಮಗೆ ಸೂಪ್ ಕನ್ಸಿಸ್ಟೆನ್ಸಿ ಹೇಗೆ ಬೇಕು, ಸ್ವಲ್ಪ ತಿಕ್ಕಾಗಬೇಕಾ, ತೆಳುವಾಗಬೇಕಾ ಏನು ಅಂತ ನಮ್ಮ ಚಾಯ್ಸ್ ಪ್ರಕಾರ ನಾವು ಮಾಡಿಕೊಂಡು, ಇನ್ನು ಬೇಕಾಗಿರುವಂಥ ಏನು ಇಂಗ್ರೀಡಿಯೆಂಟ್ಸ್ ಅಂದರೆ ಉಪ್ಪು, ಕಾಳುಮೆಣಸು, ಪುದೀನ ಸೊಪ್ಪು ಈ ಥರದ ಮಸಾಲೆಗಳನ್ನೆಲ್ಲ ಹಾಕಿ ನೀರನ್ನು ಹಾಕಿ ಒಂದು ಕುದಿ ಬರಿಸಿದ್ರೆ ಅಲ್ಲಿಗೆ ನಮಗೆ ಸೂಪ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ನಮಗೆ ತೋರಿಸಿದ್ದು ಪ್ರೋಟೀನ್ ಲಡ್ಡು. ಸೊ ಈ ಪ್ರೋಟೀನ್ ಲಡ್ಡನ್ನು ಮಾಡೋಕ್ಕೆ ಇಲ್ಲಿ ಕಡಲೆಯನ್ನು ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಆಯಿಲ್ ರಿಲೀಸ್ ಆಗುವಂಥ ಎನಿ ಸೀಡ್ಸ್, ಸನ್ಫ್ಲವರ್ ಸೀಡ್ ಆಗಿರ್ಬೋದು ಅಥವಾ ಏನು ಕಲ್ಲಂಗಡಿ ಬೀಜ ಆಗಿರಬಹುದು ಅಥವಾ ಶೇಂಗಾ ಬೀಜ ಯಾವುದನ್ನು ಬೇಕಾದರೂ ಇಲ್ಲಿ ನಾವು ಬಳಸ್ಕೊಳ್ಬಹುದು. ಅದ್ರ ಜೊತೆಗೆ ಇಲ್ಲಿ ಸ್ವೀಟಿಗೆ ಬೆಲ್ಲದ ಪುಡಿಯನ್ನು ಬಳಸಿದ್ದಾರೆ, ಹಾಗೆ ಖರ್ಜೂರವನ್ನು ಸಹ ಬಳಸ್ಕೊಂಡಿದ್ದಾರೆ. ಇದಷ್ಟನ್ನು ಒಂದು ಸಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೆ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ತುಪ್ಪವನ್ನು ಹಾಕಿ ನಾವು ಉಂಡೆಯನ್ನು ಕಟ್ತಾ ಬಂದರೆ ಅಲ್ಲಿಗೆ ನಮಗೆ ಪ್ರೋಟೀನ್ ಲಡ್ಡು ರೆಡಿ ಆಗುತ್ತೆ. ಸೊ ಇದೆಲ್ಲ ನಮಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳು. ನಮಗೆ ಏನಿದ್ರು ಕಡಲೆ ಅಂದರೆ ಓಕೆ ಚಟ್ನಿ ಮಾಡೋಕ್ಕೆ ಬಳಸ್ತೀವಿ, ಇಲ್ಲ ಚಕ್ಲಿಗೆ ಹಾಕ್ತೀವಿ, ಈ ಥರ ಗೊತ್ತಿರುತ್ತೆ. ಬಟ್ ಈ ಥರ ಒಂದು ಲಡ್ಡುನೂ ಮಾಡ್ಬೋದು ಅನ್ನೋದು ಅಷ್ಟು ಐಡಿಯಾ ಇರಲ್ಲ. ಈಗೆಲ್ಲ ಯೂಟ್ಯೂಬ್ ನೋಡಿ ನೋಡಿ ಒಂದಷ್ಟು ಗೊತ್ತಾಗಿದೆ ಅಂತ ಹೇಳ್ಬೋದು, ಬಟ್ ಮೊದಲು ಅಷ್ಟೆಲ್ಲ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇದರಿಂದ ನನಗೂ ಒಂದು ಐಡಿಯಾ ಬಂತು, ಆದರೆ ನನ್ನ ಮಗಳಿಗೂ ನಾನು ಈ ಥರ ಒಂದು ಲಡ್ಡು ಮಾಡಿಕೊಡ್ಬೋದು ಅಂತ. ನಾನು ಕೂಡ ಮನೆಗೆ ಬಂದಮೇಲೆ ಟ್ರೈ ಮಾಡಿ ಮಗಳಿಗೆ ಮಾಡಿಕೊಟ್ಟಿದ್ದೀನಿ. ಅವಳು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾಳೆ. ಸೊ ಇಲ್ಲಿಗೆ ಲಡ್ಡು ರೆಡಿ ಆಯಿತು. ಅದಾದಮೇಲೆ ಇದು ನೋಡಿ ರಾಗಿ ಪುಡ್ಡಿಂಗು. ಸೊ ರಾಗಿ ಪುಡ್ಡಿಂಗ್ದು ಕಂಪ್ಲೀಟ್ ವಿಡಿಯೋ ನನ್ನ ಹತ್ರ ಇಲ್ಲ, ಹಾಗಾಗಿ ಅದರದ್ದು ಎಕ್ಸ್ಪ್ಲನೇಷನ್ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಇದು ಬಂದು ಬೆಂಡೆಕಾಯಿ ಚಟ್ನಿ, ತುಂಬಾ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ನನ್ನ ಮನೇಲೂ ಬಂದು ಮಾಡಿದ್ದೀನಿ. ಬೆಂಡೆಕಾಯಿ ಬದಲು ನಾನು ಮನೇಲಿ ಬದನೆಕಾಯನ್ನು ಬಳಸಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಸೊ ಇಲ್ಲಿ ಹೇಗೆ ಮಾಡ್ತಾರೆ ಅಂತ ಅಂದರೆ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಎಣ್ಣೆ ಹಾಕಿಬಿಟ್ಟು ತವಾ ಮೇಲೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ಟೊಮೊಟೊ ಇದೆಲ್ಲದನ್ನು ಸೇಮ್ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಇದೆಲ್ಲ ಪದಾರ್ಥಗಳು ಏನೇನು ಹೇಳಿದೆ ಎಲ್ಲದನ್ನು ಒಟ್ಟಿಗೆ ಹಾಕಿ ನಾವು ಯೂಶ್ವಲಾಗಿ ರುಬ್ತೀವಿ. ಬಟ್ ಇವ್ರು ನಮಗೆ ಸಜೆಸ್ಟ್ ಮಾಡಿದ್ದು ಸ್ವಲ್ಪ ಸ್ವಲ್ಪನೇ, ಅಂದರೆ ಒಂದೊಂದನ್ನೇ ಬೆಂಡೆಕಾಯಿ ಒಂದು ಸಲ, ಆಮೇಲೆ ಟೊಮೊಟೊ ಒಂದು ಸಲ, ಈರುಳ್ಳಿ ಒಂದು ಸಲ ಹಾಕಿ ರುಬ್ಬಬೇಕು. ಅದ್ರ ಜೊತೆಗೆ ಶೇಂಗಾವನ್ನು ಇಲ್ಲಿ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಸಹ ಹಾಕಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಅಷ್ಟನ್ನು ನಾವು ಹಾಕಿ ಪೇಸ್ಟ್ ಮಾಡಿಕೊಂಡು ಒಂದು ಇಂಗಿನ ಒಗ್ಗರಣೆಯನ್ನು ನಾವಿಲ್ಲಿ ಕೊಟ್ವಿ ಅಂತಂದರೆ ಅಲ್ಲಿಗೆ ನಮಗೆ ಬೆಂಡೆಕಾಯಿ ಚಟ್ನಿ ಮಾತ್ರ ಸಖತ್ತಾಗಿ ರೆಡಿ ಆಗುತ್ತೆ. ಆ್ಯಂಡ್ ಇದು ತುಂಬಾ ಸುಲಭ ಕೂಡ. ಮನೇಲಿ ತರಕಾರಿ ಜಾಸ್ತಿ ಇಲ್ಲ ಅಥವಾ ಚಪಾತಿಗೆ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ನು. ಪ್ಲಸ್ ಬಿಸಿ ಬಿಸಿ ಅನ್ನ ಇತ್ತು ಅಂತಂದರೆ ಈ ಚಟ್ನಿಯನ್ನು ಹಾಕ್ಕೊಂಡು ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಮೇಲೆ ಹಾಕ್ಕೊಂಡು ತಿಂತಾ ಇದ್ದರೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮದು ಸೂಪು ಹಾಗೆ ಲಡ್ಡು ಪ್ಲಸ್ ರಾಗಿ ಪುಡ್ಡಿಂಗು ಇದೆಲ್ಲದೂ ರೆಡಿ ಆಯಿತು. ಆಮೇಲೆ ಈ ಶ್ರಮಜೀವಿ ಆಶ್ರಮದಲ್ಲಿ ದಿನ ಮಧ್ಯಾಹ್ನ ಅಲ್ಲೇ ಬೆಳೆದಿರುವಂಥ ತರಕಾರಿಗಳನ್ನು ಬಳಸ್ಕೊಂಡು ಊಟವನ್ನು ಹಾಕ್ತಾರೆ. ಅಲ್ಲೇ ನಾವು ಊಟವನ್ನು ಮುಗಿಸ್ಕೊಂಡು ನಾನು ಆ್ಯಸ್ ಯೂಶ್ವಲ್ ಮಧ್ಯಾಹ್ನದ ಕ್ಲಾಸನ್ನು ಸ್ಕಿಪ್ ಮಾಡಿದೆ, ನನ್ನ ವರ್ಕ್ ಇರೋದ್ರಿಂದ. ಹಾಗೆ ಬರಬೇಕಾದ್ರೆ ಎಸ್ ಮುರುಡಿ ಅವರ ಒಂದು ಸೀರೆಗಳ ಸೇಲ್ ಇತ್ತು, ಅಲ್ಲಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ತುಂಬ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ರೀತಿಯಾದಂಥ ಸೀರೆಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಒಂದು ಸಲ ಹೋಗಿ ಬನ್ನಿ. ಸಾಗರದಲ್ಲಿ ಯಾರ್ಯಾರು ಇದ್ದೀರೋ ಅವರು 300ರಿಂದ 2000 3000 ತನಕನೂ ಅಲ್ಲಿ ಸೀರೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟನ್ನು ನೋಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಮಗಳು ನಾನು ಬಂದ ತಕ್ಷಣ ಅಳಕ್ಕೆ ಶುರು ಮಾಡಿದ್ಲು. ಪಾಪ ಅಂತ ಅನ್ನಿಸ್ತಾ ಇತ್ತು ನನಗೆ. ಅಜ್ಜಿ ಅಂದರೆ ನಮ್ಮ ಅತ್ತೆ ಅವರನ್ನು ನೋಡ್ಕೊಳ್ತಾ ಇದ್ದರು. ಆಮೇಲೆ ಒಂದು ಹಣ್ಣು ತೊಗೊಂಡು ಬಂದಿದ್ದೆ ಅವಳಿಗೆ ಅಂತ, ಅವಳ ಸೈಜಿಗೆ ಪುಟಾಣಿ ಸೇಬು ಹಣ್ಣನ್ನು ತೊಗೊಂಡು ಬಂದಿದ್ದೆ. ಅದನ್ನು ನೋಡಿಕೊಂಡು ನಾನು ಎತ್ಕೊಂಡ್ಮೇಲೆ ಅವಳು ಸಮಾಧಾನ ಆದಳು.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತೀನಿ. ಬಾಯ್ ಬಾಯ್.